ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಗನ್ ಟೈಲರಿಂಗ್ ಆ್ಯಂಡ್ ಕುಕಿಂಗ್ ಆಲ್ ಫ್ರೆಂಡ್ಸ್. ನಾನಿವತ್ತು ನಿಮಗೆ 30 ಸೈಜಿಂದು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಯಾವ ಥರ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಾನು ಲೈನಿಂಗ್ ಬಂದು ದೊಡ್ಡ ಪನ್ನ ತೊಗೊಂಡಿದ್ದೀನಿ, ಹಂಗಾಗಿ 80 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ನೀವೇನಾದರೂ ತೊಗೊತೀನಿ ಚಿಕ್ಕ ಪನ್ನ ಏನಾದರೂ ತೊಗೊತೀವಿ ಅಂತಂದರೆ 1 ಮೀಟ್ರ್ ತೊಗೊಳ್ಳಿ, ಇಲ್ಲ ದೊಡ್ಡ ಪನ್ನನೇ ತೊಗೊಳೋದಾದರೆ 80 ಸೆಂಟಿಮೀಟ್ರ್ ತೊಗೊಳ್ಳಿ. ನೋಡಿ, ಇದು ಬಂದು 30 ಸೈಜ್ ಆಗಿರೋದ್ರಿಂದ ಚೆಸ್ಟ್ ಸೈಜು ಅದನ್ನು 4 ಭಾಗ ಮಾಡಿದ್ರೆ 7.5 ಆಗುತ್ತೆ. 7.5 ಅಂದರೆ ಅದಕ್ಕೆ 3 ಇಂಚು ಸೇರಿಸ್ಬಿಟ್ಟು 10.5 ತೊಗೋಬೇಕು. ನೋಡಿ, ನಾನಿವಾಗ 10.5 3 ಕಡೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟ್ರೈಟಿಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ವಾಯ್ಸು ಅಷ್ಟೊಂದು ಇದಾಗಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಬಟ್ಟೆ ಕ್ರಾಸ್ ಬಂದಿದೆ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಅವರು ಬಟ್ಟೆ ನಮಗೆ ಕೊಟ್ಟಿರ್ತಾರಲ್ಲ, ಕಟ್ ಮಾಡಿರೋ ಸೈಡನ್ನ ನಾವು ಅಡ್ಡ ಬರೋ ಥರ ಹಾಕ್ಕೋಬೇಕು. ನೋಡಿ, ಇಲ್ಲಿ ಮುಂದೆಗಡೆ ಕಾಣಿಸ್ತಾ ಇದೆಯಲ್ವಾ ಎಡ್ಜು, ಆ ಎಡ್ಜ್ ಬರೋ ಥರ ಹಾಕ್ಕೊಬೇಕು. ನೋಡಿ, ಇದು ಬ್ಲೌಸು ಅಳತೆ ಭುಜದಲ್ಲಿ ಜಾಯಿಂಟ್ ಹಾಕಿರ್ತೀವಲ್ಲ, ಆ ಜಾಯಿಂಟಿಂದ ಬ್ಯಾಕ್ ಸೈಡಲ್ಲಿ ಫಿಲ್ಟ್ ಹಿಡ್ದಿರ್ತೀವಲ್ಲ ನಾವು, ಅಲ್ಲಿಗಾನ ಸ್ಟ್ರೈಟಿಗೆ ಹಿಡ್ಕೊಂಡು ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಚೆಕ್ ಮಾಡಿದ್ದೀನಿ, ಅದು 12.5 ಇದೆ. 12.5 ಅಂದರೆ ಇದು ನಾವು ಕಟ್ ಮಾಡ್ತಾ ಇರೋದು ಬ್ಯಾಕ್ ಆಗಿರೋದ್ರಿಂದ 12.5ಗೆ 1 ಇಂಚ್ ಸೇರಿಸ್ಬಿಟ್ಟು 13.5ಗೆ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ಕೇಲ್ ಸಹಾಯದಿಂದ ಅದನ್ನೆರಡನ್ನೂ ಸೇರಿಸ್ಬಿಟ್ಟು ಅದನ್ನೇನಿದೆ ಅದನ್ನು ಸೆಂಟ್ರಿಗೆ ಬರೋ ಥರ ಈ ಥರ ಸೇರಿಸಿ ಮುಂದೆಗಡೆ ಬಟ್ಟೆ ಬರೋ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಮತ್ತೆ ಮುಂದೆಗಡೆ ಇವಾಗ ನಾವೇನು ಹಿಂದೆ ತೊಗೊಂಡಿದ್ದೀವಿ, ಹಿಂದೆಗಡೆ 1 ಇಂಚ್ ಆ್ಯಡ್ ಮಾಡಬೇಕು. ಹಿಂದೆಗಡೆ 1 ಇಂಚ್ ಆ್ಯಡ್ ಮಾಡಬೇಕು. ಮುಂದೆಗಡೆ ತೊಗೊಂಡಾಗ 2 ಇಂಚ್ ಆ್ಯಡ್ ಮಾಡಬೇಕು. ನೋಡಿ, ಇವಾಗ 12.5 ತೊಗೊಂಡಿದ್ದೆ ನಾನು ಮೇನ್ ಲೆಂತ್ ಒಂದು, ಅದಕ್ಕೆ 2 ಸೇರಿಸಿದ್ರೆ 14.5 ಆಗುತ್ತೆ. ನೋಡಿ, 14.5ಗೂ ಒಂದು ಮಾರ್ಕ್ ಹಾಕ್ಕೊತಿದ್ದೀನಿ. ಇವಾಗ ಇದು ಬಂದು 30 ಸೈಜ್ ಆಗಿರೋದ್ರಿಂದ ನೋಡಿ, ನಾನು 4.75 ತೊಗೊತಾ ಇದ್ದೀನಿ. ಶೋಲ್ಡರು ಆರ್ಮೋಲ್ ಬಂದು 5 ತೊಗೊತಾ ಇದ್ದೀನಿ. ನೋಡಿ, ಈಗ ಈ ಕಡೆ ಎಡ್ಜಲ್ಲೊಂದು ಮಾರ್ಕ್ ಹಾಕಿ ಈ ಥರ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆಸ್ಟ್ ಮಾರ್ಕ್ ಹಾಕ್ತಾಯಿದ್ದೀನಿ 7.5, ಅರ್ಧ ಇಂಚು, ಮತ್ತು ಮಾರ್ಜಿನಿಗೆ ಬಂದು 2 ಇಂಚು. ಈಗ ಕ್ರಾಸ್ ಬೆಲ್ಟಿಗೆ 3.5 ಆ ಕಡೆ, ಮತ್ತು ಇಲ್ಲಿ 2.5 ಹಾಕಬೇಕು. ಮತ್ತು ಆ ಕಡೆನೂ 2.5ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಸ್ಟ್ರೈಟ್ ಲೈನ್ ಎಳ್ಕೊತಾ ಇದ್ದೀನಿ. ನೋಡಿ, ಈಗ ಇದು ನೆಕ್ ಬಂದ್ಬಿಟ್ಟು ನಾನು ಇದಕ್ಕೆ 2 ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ ಬಂದ್ಬಿಟ್ಟು ನೋಡಿ 5.5 ಇದೆ. 5.5 ಅಂತಂದರೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ 6 ಇಂಚ್ ತೊಗೊತಾ ಇದ್ದೀನಿ. ನೋಡಿ, ಈಗ ಮತ್ತೆ ಕೆಳಗಡೆನೂ 2ಕ್ಕೆ ಮಾರ್ಕ್ ಹಾಕಿ ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡು ಬಾಕ್ಸ್ ಒಳಗಡೆ ಒಂದು ರೌಂಡ್ ಶೇಪು ಡ್ರಾ ಮಾಡ್ಕೊಳ್ಳಿ ಈ ಥರ. ನೋಡಿ, ಇಲ್ಲಿ ಮೇಲೆ ಅಂದರೆ ನಾವು ಶೋಲ್ಡ್ರ್ ಏನು ಹಾಕಿರ್ತೀವಿ, ಆ ಶೋಲ್ಡ್ರ್ ಒಳಗಡೆ ನೆಕ್ ಬಿಟ್ಬಿಟ್ಟು ಈ ಕಡೆ ಶೋಲ್ಡ್ರ್ ಬಂದಿರುತ್ತಲ್ವ, ಅದರಲ್ಲಿ ಎಷ್ಟು ಬರುತ್ತೆ ಅಂದರೆ 3 ಇತ್ತು ಅಂತಂದರೆ 1.5 ಬರುತ್ತಲ್ವ, ಅದನ್ನು ಎಷ್ಟು ಬರುತ್ತೆ ಅಂತ ಸೆಂಟ್ರ್ ಮಾರ್ಕ್ ಹಾಕ್ಬಿಟ್ಟು ನೆಕ್ ಕಡೆಯಿಂದ ಸೆಂಟ್ರಿಗೆ ತೊಗೊಂಡು ನಾವು ಕೆಳಗಡೆ ಸೆಂಟ್ರ್ ಡಾಟು ಮಾರ್ಕ್ ಹಾಕ್ಕೊಬೇಕು. ಇವಾಗ ನಾನು ಬಂದು ವೇಸ್ಟ್ ಲೆಂತು ತೊಗೊತಾ ಇದ್ದೀನಿ. ವೇಸ್ಟ್ ಲೆಂತ್ ಬಂದುಬಿಟ್ಟು 24 ಇಂಚಿದೆ. 24ನ್ನ 4 ಭಾಗ ಮಾಡಿದ್ರೆ 6 ಆಗುತ್ತೆ. ನೋಡಿ, 6 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ನೋಡಿ, 6 ಇಂಚು, ಮತ್ತು ಇದು ಸೆಂಟ್ರ್ ಡಾಟಿಂದು ವಿಡ್ತ್ ಬಂದುಬಿಟ್ಟು ಆ ಕಡೆ 1 ಇಂಚು, ಈ ಕಡೆ 1 ಇಂಚು, ಮತ್ತು ಮೇಲ್ಗಡೆ ಬಂದು 2.5 ಇಂಚಿಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮೇಲ್ಗಡೆ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಅದನ್ನು ಸ್ಕೇಲಿಂದ ಆದರೂ ಎಳೀರಿ, ಇಲ್ಲ ಕೈಯಲ್ಲಾಗಲಿ ರೌಂಡ್ ಬರೋ ಥರ ಎಳೀರಿ. ಈಗ
ಆರ್ಮೋಲಲ್ಲಿ ನಾನು 1 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಮೇಲೆ ಅರ್ಧ ಇಂಚು ಬಿಟ್ಬಿಟ್ಟು ಅಲ್ಲಿ ರೌಂಡ್ ಶೇಪ್ ಬರೋ ಥರ ನೀವು ಕೈಯಲ್ಲಾದರೂ ಹಾಕ್ಬೋದು. ಏನು ಅಂದರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಈ ಥರ ಫ್ರೆಂಚ್ ಕರ್ವ್ ಅಂತ ಹೇಳಿ ಸಿಗುತ್ತೆ ಶಾಪ್ಗಳಲ್ಲಿ. ಒಂದು 20 ರೂಪೀಸ್ ಆಗುತ್ತೆ ಅನಿಸುತ್ತೆ. ಪ್ಲೀಸ್ ಇದನ್ನು ಬೈ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ರೌಂಡು ಹಾಕೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನೀವು ಇದನ್ನು ಬೈ ಮಾಡಿ. ನೋಡಿ ಮತ್ತು ನಾನು ಅದರಲ್ಲಿ 1 ಇಂಚಲ್ಲಿ 1/2 ಇಂಚು ಹಾಕಿ ಮತ್ತು ಮೇಲಿಂದ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕಿ ಅದರಲ್ಲಿ ಅರ್ಧ ಇಂಚು 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಬರೋ ಥರ ಮಾರ್ಕ್ ಹಾಕಿ ನಾನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ ಈ ಥರ ಕೊಟ್ಟಾದಮೇಲೆ ನೋಡಿ ಇವಾಗ ಡಾಟ್ ಪಾಯಿಂಟ್ಸನ್ನ ಹಾಕೋಣ. ನೋಡಿ ಈಗ ಸೆಂಟ್ರಿಗೆ ಸ್ಟ್ರೈಟಿಗೆ ಒಂದು ಲೈನ್ ಎಳೆದ್ಬಿಟ್ಟು ಆ ಕಡೆ 1 ಇಂಚ್ಗೆ ಮತ್ತು ಈ ಕಡೆ 1 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಈ ಕಡೆಯಿಂದ 2.5 ಇಂಚಿಗೆ ಮೇಲೆ ಬಂದುಬಿಟ್ಟು ಎಲ್ಲ ಡಾಟ್ಗೂ ಕರೆಕ್ಟಾಗಿ 1.5 ಇಂಚು ಗ್ಯಾಪ್ ಬರೋ ಥರ ನೋಡಿ. ಈ ಲೈನ್ ಏನಿದೆ ಸೆಂಟ್ರ್ ಡಾಟಿಂದು ಅದು ಸ್ಟ್ರೈಟಿಗೆ ಬಂದರೆ ಸಾಕು. ನೋಡಿ ಇದರಲ್ಲಿ ಮಧ್ಯ ಎಷ್ಟು ಬರುತ್ತೋ ಅಷ್ಟಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೆಂಟ್ರ್ ಡಾಟಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ರೆ ಆಯಿತು. ನೋಡಿ ಇವಾಗ ಎಲ್ಲನೂ ಕರೆಕ್ಟಾಗಿ ಜೋಡಿಸ್ಕೊಂಡು ಫಸ್ಟು ನಾವು ಕ್ರಾಸ್ ಬೆಲ್ಟ್ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಈಗ ಆರ್ಮೋಲು ಕಟ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಕಟ್ ಮಾಡಬೇಕಾದ್ರೆ ಫಸ್ಟು ಯಾವಾಗಲೇ ಕಟ್ ಮಾಡಿದ್ರು ಬ್ಯಾಕ್ ಕಟ್ ಮಾಡಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 6 ಇಂಚು ಮತ್ತು ಡಾಟ್ಗೆ 2 ಇಂಚು, ಮಾರ್ಜಿನ್ 2 ಇಂಚು, ಟೋಟಲಾಗಿ 10 ಇಂಚ್ ಆಗುತ್ತೆ. ನೋಡಿ ಇವಾಗ ಮೇಲಿನ ಪೀಸ್ಗೆ ನಾವೇನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ನ ಸ್ಟ್ರೈಟಿಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಸಪ್ರೇಟು ಬ್ಯಾಕು ಫ್ರಂಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ಬ್ಯಾಕ್ ಬಂದುಬಿಟ್ಟು 7.5 + 2 ಇಂಚು ಮಾರ್ಜಿನ್ನು ಇದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ವೇಸ್ಟ್ ಬಂದು 6 ಇಂಚು ಪ್ಲಸ್ ಡಾಟ್ಗೆ 1 ಇಂಚು ಪ್ಲಸ್ ಮಾರ್ಜಿನ್ 2 ಇಂಚು. ನೋಡಿ ಇವಾಗ ಎರಡನ್ನೂ ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈಗ ನೆಕ್ ಮಾರ್ಕ್ ಹಾಕೋಣ. ಇದು ನೆಕ್ ಬಂದು ಬ್ಯಾಕ್ ನೆಕ್ ಬಂದುಬಿಟ್ಟು ನಾವು ಬ್ಲೌಸಲ್ಲಿ ಮೇಲಿಂದ ತೊಗೊಳೋದು ಕಷ್ಟ ಆದರೆ ಕೆಳಗಡೆಯಿಂದ ಬ್ಲೌಸ್ ಅಳತೆ ಮಾಡಿಬಿಟ್ಟು ಕೆಳಗಡೆ 1/2 ಇಂಚ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತ ಹೇಳಿ ತೊಗೋಬೇಕು. ನೋಡಿ ಇದು ಬಂದು 3.5 ಇತ್ತು, ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು 4 + 1/4 ಇಂಚು ಎಕ್ಸ್ಟ್ರಾ ಮಡಿಸ್ತೀವಿ, ತಿರುವಾಗ್ತೀವಲ್ಲ ನಾವು, ಆವಾಗ 1/4 ಇಂಚ್ ಒಳಗಡೆ ಹೋಗುತ್ತೆ. ಮತ್ತು ನೆಕ್ ಬಂದುಬಿಟ್ಟು ನಾನು 2 ಇಂಚ್ ತೊಗೊಂಡಿದ್ದೀನಿ. ಯಾವಾಗಲೇ ಆಗಲಿ ಮೇಲೆ ನಾವು ಎಷ್ಟು ತೊಗೊಂಡಿದ್ದೀವೋ ಕೆಳಗಡೆ ಅದಕ್ಕಿಂತ 1/2 ಇಂಚ್ ಹೆಚ್ಚಿಗೆ ತೊಗೋಬೇಕು. ನೋಡಿ ನಾನು ಕೆಳಗಡೆ 2.75 ತೊಗೊಂಡಿದ್ದೀನಿ, ಮೇಲುಗಡೆ ಬಂದುಬಿಟ್ಟು 2 ತೊಗೊಂಡಿದ್ದೀನಿ. ನೋಡಿ ನಾನು ಇದು ನೆಕ್ಕು ಶೇಪ್ ಈ ಥರ ತೋರಿಸ್ತಾ ಇದ್ದೀನಿ. ನೀವು ಹೊಸ್ದಾಗಿ ಬಿಗಿನರ್ಸ್ ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದನ್ನು ರೌಂಡ್ ಶೇಪ್ಗೆ ಈ ಬಾಕ್ಸಲ್ಲಿ ಎಡ್ಜಿಂದ ನಾವು ಫ್ರಂಟ್ ಏನು ಮಾರ್ಕ್ ಹಾಕ್ತೀವಿ ಅದೇ ಥರ ಬ್ಯಾಕಲ್ಲೂ ಮಾರ್ಕ್ ಹಾಕ್ಬಿಟ್ಟು ರೌಂಡು ಕಟ್ ಮಾಡ್ಕೊಳ್ಳಿ ನೆಕ್ಕು. ನಾನು ಇದನ್ನು ಕಟ್ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಅಂತೇಳಿ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಒಂದು ನ್ಯಾಚ್ ಹಾಕ್ಕೊಬೇಕು. ಎಲ್ಲಿಗೆ 2 ಇಂಚಿಗೆ ನಾವು ಇದನ್ನು ಮಾರ್ಜಿನಿಗೆ ಮಾರ್ಕ್ ಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಫ್ರಂಟಲ್ಲಿ ಏನು ನಾನು ಹಾಕಿದ್ದೀನಿ ಇದೇ ಥರ ನೀವು ಬಿಗಿನರ್ಸ್ ಆಗಿದ್ರೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಫಸ್ಟು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿ. ಈ ಬ್ಲೌಸು ಸ್ಟಿಚ್ ಮಾಡೋದ್ರಲ್ಲಿ ಮೇಯ್ನ್ ಏನು ಅಂತಂದರೆ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಹಂಗಾಗಿ ನೀವು ಡೈರೆಕ್ಟ್ ಬಟ್ಟೆ ನಮಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನ್ಯೂಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಬಂತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ಮಟ್ಟಕ್ಕೆ. ನೋಡಿ ಇವಾಗ ಫ್ರಂಟ್ ಕಟ್ ಮಾಡಿಕೊಂಡು ನಾವೇನು ಇದನ್ನು ಹಾಕಿದ್ದೀವಿ ಅದು ನ್ಯಾಚಸ್ ಹೊಡ್ಕೊಂಡು ನೋಡಿ ಫ್ರಂಟ್ ಇದು ಕ್ರಾಸ್ ಬೆಲ್ಟ್
ನೋಡಿ. ಈಗ ನೆಕ್ಸ್ಟು ಸ್ಲೀವು ನೋಡಿ. ಸ್ಲೀವ್ನ ಯಾವ ಥರ ಅಳತೆ ತೊಗೊಳೋದು ಅಂದರೆ, ನಾವು ಚೆಸ್ಟ್ ಮೆಜರ್ಮೆಂಟಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ಇದು 30 ಸೈಜ್ ಅಂತ ಹೇಳಿದೆ. 30ನ 4 ಭಾಗ ಮಾಡಿದ್ರೆ 7.5 ಬರುತ್ತೆ. ನಮ್ಮದು ಇವಾಗ 7.5 ತೊಗೋಬೇಕು. ನೋಡಿ, ಇದು 7.5 ಕರೆಕ್ಟಾಗಿದೆ. ನೋಡಿ, ಒಂದು ಸ್ಕೇಲಲ್ಲಿ ಇದು ಬಟ್ಟೆ ಕ್ರಾಸ್ ಬಂದಿರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ. ನೋಡಿ, ಇದು ಲೆಂತು ನೋಡೋಣ. ಲೆಂತ್ ನೋಡಿದ್ರೆ ಸ್ಲೀವ್ ಲೆಂತು 4 ಬಂದಿದೆ. 4 ಅಂದರೆ 1 ಇಂಚ್ ಆ್ಯಡ್ ಮಾಡಿಬಿಟ್ಟು 5 ಇಟ್ಕೊಬೇಕು. ಈ ಕಡೆಯೂ 5ಕ್ಕೆ 1 ಮಾರ್ಕ್ ಹಾಕಿ 2 ಮಾರ್ಕ್ ಸೇರಿಸ್ಬೇಕು. 5ಕ್ಕೆ ನಾವು 2.5 ಇಂಚಿಗೆ ಡೌನಿಂಗ್ ತೊಗೋಬೇಕು. ನೋಡಿ, ಅಲ್ಲೂ ಒಂದು ಸ್ಟ್ರೈಟ್ ಮಾರ್ಕ್ ಹಾಕ್ಬಿಟ್ಟು ಈ 7.5 ಏನು ಹಾಕಿರ್ತೀವಿ ಮಾರ್ಕು, ಅದರಿಂದ 2 ಇಂಚ್ ಒಳಗಡೆ ಬರಬೇಕು. ಮತ್ತು 1 ಇಂಚಿಗೆ ಮತ್ತು 1.5 ಇಂಚಿಗೆ 1 ಮಾರ್ಕ್ ಹಾಕ್ಬಿಟ್ಟು ಫಸ್ಟ್ ಈ ಥರ ಹಾಕಬೇಕು. ಆಮೇಲೆ ನಾವೇನು 2 ಇಂಚಿಗೆ ಮಾರ್ಕ್ ಹಾಕಿರ್ತೀವಿ ಅದು ಮತ್ತು 1 ಇಂಚಿಗೆ ಮಾರ್ಕ್ ಹಾಕಿರೋದಕ್ಕೆ ಸೆಂಟ್ರ್ ಮಾಡಿಕೊಂಡು 1/2 ಇಂಚು ಕೆಳಗಡೆ ಬಂದುಬಿಟ್ಟು ಅದನ್ನು ಮತ್ತೆ ಸೇರಿಸ್ಬೇಕು. ಕೆಳಗಡೆ ರೌಂಡ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮತ್ತೆ 2 ಇಂಚು ಆ್ಯಡ್ ಮಾಡಿಬಿಟ್ಟು ಅದೆರಡನ್ನೂ ಸೇರಿಸ್ಬೇಕು. ನಾನು ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ನ ವಿಡಿಯೋ ಸಪ್ರೇಟ್ ಮಾಡಿಬಿಟ್ಟು ಹಾಕ್ತೀನಿ. ನೋಡಿ, ಈಗ ಈ ಥರ ಇದನ್ನು ಕಟ್ ಮಾಡ್ಕೊಳ್ಳಿ. ಫಸ್ಟು ಸ್ಲೀವಲ್ಲೂ ಅಷ್ಟೇ ಬ್ಯಾಕ್ ಫಸ್ಟ್ ಕಟ್ ಮಾಡಬೇಕು. ಬ್ಯಾಕ್ ಕಟ್ ಮಾಡಿಬಿಟ್ಟು ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಬಿಟ್ಟು ಮತ್ತು ಫ್ರಂಟು ಓಪನ್ ಮಾಡಿಬಿಟ್ಟು ಅದನ್ನು ಫ್ರಂಟು ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡಿದ್ದಾದಮೇಲೆ ಫ್ರಂಟ್ಗೆ ಇದೇ ಫ್ರಂಟು ಅಂತೇಳಿ ಗೊತ್ತಾಗಲಿಕ್ಕೆ ನಾವು ಒಂದು ನ್ಯಾಚ್ ಹಾಕಬೇಕು. ನೋಡಿ, ಇವಾಗ ರೆಡಿಯಾಗಿದೆ ಬ್ಲೌಸ್ ಕಟ್ ಮಾಡಿದ್ದು. ಕ್ರಾಸ್ ಬೆಲ್ಟು ನೋಡಿ, ಬ್ಯಾಕು ಇದು ಫ್ರಂಟು ನಾವು ಮಾರ್ಕ್ ಹಾಕಿದ್ವಲ್ಲ, ಅದು ಟ್ರೇಸ್ ಔಟ್ ಆಗೋದಕ್ಕೆ ಇನ್ನೊಂದು ಕಡೆ ಅದನ್ನು ತಿರುಗಿಸ್ಬಿಟ್ಟು ಅದ್ರ ಮೇಲೆ ಒಂದು 2-3 ಸಲ ಟ್ಯಾಪ್ ಮಾಡಿದ್ರೆ ಮಾರ್ಕ್ ಆಗುತ್ತೆ. ನೋಡಿ, ಆ ಥರ ಆದಮೇಲೆ ಇದು ಕಾಣಿಸ್ತಾ ಇದೆಯಲ್ವ, ಅದ್ರ ಮೇಲೆ ಇನ್ನೊಂದು ಸಲ ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಬ್ಯಾಕು ಮತ್ತು ಸ್ಲೀವು ರೆಡಿ ಆಯಿತು. ನಾನು ನೆಕ್ಸ್ಟು ಇದ್ರ ಸ್ಟಿಚಿಂಗ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.